ಹೆಚ್ಚು ಅಂಕ ಗಳಿಸುವ ಮಕ್ಕಳನ್ನ ರೂಪಿಸುವುದು ಬಹುತೇಕ ಶಾಲೆಗಳ ಗುರಿ. ಆದರೆ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಅತ್ಯುತ್ತಮ ವ್ಯಕ್ತಿತ್ವ ರೂಪಿಸುವುದು ಸ್ಮೃತಿ ಅಕಾಡೆಮಿಯ ಗುರಿ. ಒಮ್ಮೆ ಈ ಶಾಲೆಯ ಸುಂದರ ಭವ್ಯ ಕ್ಯಾಂಪಸ್ ನೋಡಿದ್ರೆ ಆಹಾ, ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಬೇಕು ಎಂದು ಅನ್ನಿಸುತ್ತದೆ. ಹೌದು, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಹುಸ್ಕೂರಿನಲ್ಲಿ ವಿಶಾಲವಾದ ಮತ್ತು ಸುಸಜ್ಜಿತ ಕ್ಯಾಂಪಸ್ನಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಕೌಶಲ ಮತ್ತು ಸಂಸ್ಕೃತಿಯನ್ನ ಕಲಿಸುವ ಖ್ಯಾತ ಶಿಕ್ಷಣ ಸಂಸ್ಥೆಯೇ ಸ್ಮೃತಿ ಅಕಾಡೆಮಿ. ಇಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಮಾಂಟೆಸರಿಯಿಂದ 12ನೇ ಕ್ಲಾಸ್ ತನಕ ನಿಶ್ಚಿಂತೆಯಿಂದ ಶಿಕ್ಷಣವನ್ನ ಕೊಡಿಸಬಹುದು. ಡಿಸ್ಕವರಿಂಗ್ ಯುವರ್ ಸೆಲ್ಫ್ ಎನ್ನುವ ಧ್ಯೇಯ ವಾಕ್ಯವನ್ನ ಅನುಸರಿಸುತ್ತಿರುವ ಸ್ಮೃತಿ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಕಲಿಕೆಗೆ ಆದ್ಯತೆ. ಶಿಕ್ಷಣ, ಕೌಶಲಾಭಿವೃದ್ಧಿ, ಸ್ವತಂತ್ರ ಚಿಂತನೆ, ಸೃಜನಶೀಲತೆ, ಸಾಮಾಜಿಕ ಸಾಂಸ್ಕೃತಿಕ ಆಚಾರ ವಿಚಾರ, ಕೌಶಲಗಳನ್ನ ಕಲಿಸಿ ಆತ್ಮವಿಶ್ವಾಸವನ್ನ ತುಂಬುವುದು ಸ್ಮೃತಿ ಅಕಾಡೆಮಿಯ ವಿಶೇಷತೆಯಾಗಿದೆ. ಸ್ಮೃತಿ ಅಕಾಡೆಮಿ 3 ಎಕರೆ ವಿಶಾಲವಾದ ಕ್ಯಾಂಪಸ್ನಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನ ಒಳಗೊಂಡಿದೆ. ನೋಡಲು ವಿಶ್ವವಿದ್ಯಾಲಯದಂತೆ ಕಾಣುವ ಭವ್ಯವಾದ ವಾಸ್ತುಶಿಲ್ಪವನ್ನ ಒಳಗೊಂಡಿದೆ. ಪ್ರತಿಯೊಂದು ಕ್ಲಾಸ್ ರೂಮ್ ಕೂಡ ಯಥೇಚ್ಛವಾದ ಗಾಳಿ ಬೆಳಕು, ಸುಸಜ್ಜಿತವಾದ ಡೆಸ್ಕ್ ಬೋರ್ಡ್ಗಳನ್ನ ಒಳಗೊಂಡಿದೆ. ಕ್ಯಾಂಪಸ್ನ ಸುತ್ತಮುತ್ತ ಹಸಿರು ಪರಿಸರ ಕಣ್ಮನ ಸೆಳೆಯುತ್ತದೆ. ಎಲ್ಲವೂ ಶುಭ್ರ ಮತ್ತು ಸ್ವಚ್ಛ. ವಿಶಾಲವಾದ ಹೊರಾಂಗಣ, ಒಳಾಂಗಣ ಕ್ರೀಡಾಂಗಣಗಳು, ಪ್ರಯೋಗಾಲಯ, ಗ್ರಂಥಾಲಯಗಳು ನೋಡುಗರನ್ನ ತಟ್ಟನೆ ಆಕರ್ಷಿಸುತ್ತದೆ. ಸ್ಕೂಲ್ ಬಸ್ಗಳ ವ್ಯವಸ್ಥೆಯೂ ಇದೆ. ಮಕ್ಕಳನ್ನ ಪ್ರೀತಿಯಿಂದ ನೋಡಿಕೊಳ್ಳುವ ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗದ ಶ್ರಮದಿಂದ ಸ್ಮೃತಿ ಅಕಾಡೆಮಿ ಈಗ ಮನೆ ಮಾತಾಗಿದೆ. ಸ್ಮೃತಿ ಅಕಾಡೆಮಿಯ ಸ್ಥಾಪಕ ಹಾಗೂ ನಿರ್ದೇಶಕರಾದ ವಿ ರವಿಚಂದ್ರನ್ ಅವರು ಹೆಸರಾಂತ ಶಿಕ್ಷಣ ತಜ್ಞರು ಆಗಿದ್ದು, ಸ್ಮೃತಿ ಅಕಾಡೆಮಿಯ ಯಶಸ್ಸಿನಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿದ್ದಾರೆ. ಕಾರ್ಪೊರೇಟ್ ವಲಯದಲ್ಲಿ 35ಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಇವರು HP ಕಂಪನಿಯ ಹಿರಿಯ ಉಪಾಧ್ಯಕ್ಷರೂ ಆಗಿದ್ದರು. ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ, ಸಂಭಾಷಣಾ ಕೌಶಲ, ಉದ್ಯಮಶೀಲತೆ, ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಅಕಾಡೆಮಿಯಲ್ಲಿ ಹೊಸತನವನ್ನ, ನವೀನ ಮೌಲ್ಯಗಳನ್ನ ರವಿಚಂದ್ರನ್ ಅವರು ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು 17 ರಾಜ್ಯಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ನೀಡುವ ಈ ವಿದ್ಯಾಲೋಕ ಸಂಸ್ಥೆಯ ಟ್ರಸ್ಟಿಯೂ ಆಗಿದ್ದಾರೆ. ಸ್ಮೃತಿ ಅಕಾಡೆಮಿ ನಾವು ಫೌಂಡ್ ಮಾಡುವಾಗ ನಾವು ಏನು ಹೇಳಿದ್ದೀವಿ ಅಂತೆ, ನಮಗೆ ನಮ್ಮ ಮಕ್ಕಳಿಗೆ ನಾಲೆಡ್ಜ್ ಮತ್ತು ವ್ಯಾಲ್ಯೂಸ್ ಮತ್ತು ಸ್ಕಿಲ್ಸ್ ಮತ್ತು ಆ್ಯಟಿಟ್ಯೂಡ್ಸ್ ಕೊಡಬೇಕು. 4 ಇರಬೇಕು. ಒಂದು ಎಜುಕೇಷನ್ ಸ್ಥಾಪನೆ ಅಂದರೆ ಇದು 4 ಬಂದಿದ್ರೇ ಅದು ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಫಿಲಾಸಫಿ ನಾವು ಏನು ಹೇಳಿದೆ ಅಂತೆ, 50% ಸ್ಕೋರ್ ಮಾಡ್ತೀರಾ ನೀವು, ನನಗೆ ಪ್ರಾಬ್ಲಮ್ ಇಲ್ಲ, ನಾನು ನಿಮ್ಮ 50%ಅನ್ನು ನಾನು ನಿಮಗೆ 75% ಮಾಡಿಬಿಡ್ತೀನಿ, ಅದು ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ಲಾಜಿಕ್ ಏನಂದರೆ, ನಾವು ವಿ ವಿಲ್ ಟೇಕ್ ಚಿಲ್ಡ್ರನ್ who are in their scoring in their 50 and 60% and make them 75, 80, 90%. Our average, ಈಗ ಪರ್ಫಾರ್ಮೆನ್ಸ್ ನೋಡಿದರೆ ನಮ್ಮ 10th ಸ್ಟ್ಯಾಂಡರ್ಡ್ ಕ್ಲಾಸ್ ಎಕ್ಸಾಮ್ CBSE ಎಕ್ಸಾಮ್ ನಮ್ಮ ಪರ್ಫಾರ್ಮೆನ್ಸ್ ನೋಡಿದರೆ ಇಟ್ ಈಸ್ ಬೆಟರ್ ದೆನ್ ದ ನ್ಯಾಷನಲ್ ಆವ್ರೇಜ್. ಇಟ್ ಈಸ್ ಬೆಟರ್ ದೆನ್ ಅವರ್ ಬ್ಯಾಂಗ್ಳೂರ್ ಆವ್ರೇಜ್. ಇಟ್ ಈಸ್ ಈವನ್ ಬೆಟರ್ ದೆನ್ ಕರ್ನಾಟಕ ಆವ್ರೇಜ್. ನಮ್ಮದು ಎಲ್ಲ ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ಈ ವರ್ಷ. ಸೊ ದೇರ್ಫೋರ್ ನಾವು ಈ ಫಿಲಾಸಫಿ ಇಟ್ಕೊಂಡು ವಿ ಆರ್ ಸ್ಟಿಲ್ ಏಬಲ್ ಟು ಗೆಟ್ ಚಿಲ್ಡ್ರನ್ ಟು ಪಾಸ್ ಇನ್ ಫ್ಲೈಯಿಂಗ್ ಕಲರ್ಸ್. ನೇಮ್ ನೋಡಿದರೆ ಸಾಂಸ್ಕ್ರಿಟ್ ವರ್ಡ್ ಸ್ಮೃತಿ ಅಂದರೆ ಮೆಮರಿ, ಬಟ್ ನಾನು ಅದರಲ್ಲಿ ಯೂಸ್ ಮಾಡಿಲ್ಲ. ನಾನು ಬುದ್ಧ ಅವ್ರ ಲ್ಯಾಂಗ್ವೇಜ್ ಪಾಲಿ ಲ್ಯಾಂಗ್ವೇಜ್ನಲ್ಲಿ ಸ್ಮೃತಿ ಅಂತ ನಾವು ನೋಡಿದರೆ ದಟ್ ಈಸ್ ಅಬೌಟ್ ಬೀಯಿಂಗ್ ಸೆಲ್ಫ್ ಅವೇರ್. ನಾವು ಯಂಗ್ ಅವೇರ್ನೆಸ್, ನಾವು ನಮ್ಮ ಕಡೆಯೇ ನಮ್ಮ ಎಷ್ಟು ಸೆಲ್ಫ್ ಅವೇರ್ ಮಾಡ್ತೀವಿ, ಎಂಪಥೆಟಿಕ್ ಹೆಂಗೆ ಆಗ್ತೀವಿ, ಅದೇ ಬುದ್ಧ ಹೇಳಿದರು. ಆ ಲ್ಯಾಂಗ್ವೇಜ್, ಆ ವರ್ಡು ಸ್ಮೃತಿಯನ್ನು ನಾನು ಇಟ್ಕೊಂಡು ಮಾಡಿದ್ದೀನಿ. ಡಿಸ್ಕವರಿಂಗ್ ಯೋರ್ ಸೆಲ್ಫ್ ಅಂದರೆ ನೀವು ನಮ್ಮ ಸ್ಕೂಲಿಗೆ ಬಂದರೆ ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೂ ಯು ಆರ್. ನೀವು ಯಾರು, ಇನ್ಸೈಡ್ ನಿಮ್ಮ ಪೀಸ್ ಹೆಂಗೆ ಬರುತ್ತೆ, ನೀವು ಯಾವ ಟೈಪ್ ಆಫ್ ಮನುಷ್ಯ, ನೀವು ಯಾವ ಟೈಪ್ ಆಫ್ ವ್ಯಕ್ತಿ, ನೀವು ಹೆಂಗೆ ಇಂಪ್ರೂವ್ ಆಗ್ತೀಯ, ಇದೆಲ್ಲ ನಾವು ಇದರಲ್ಲಿ ಮಾಡಿದ್ದೀವಿ ಟ್ಯಾಗ್ಲೈನ್ನಲ್ಲಿ ಡಿಸ್ಕವರಿಂಗ್ ಯೋರ್ ಸೆಲ್ಫ್ ಅಂತ.
ಶಿಕ್ಷಣ ಕ್ಷೇತ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಸುದೀರ್ಘ ಅನುಭವವನ್ನ ಹೊಂದಿರುವ ಡಾಕ್ಟರ್ ಅಮುದಾ ಸಿ ಮುನಿರಾಜು ಅವರು ಸ್ಮೃತಿ ಅಕಾಡೆಮಿಯ ಪ್ರಾಂಶುಪಾಲರಾಗಿದ್ದಾರೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಪಿಎಚ್ಡಿ ಗಳಿಸಿರುವ ಡಾಕ್ಟರ್ ಅಮುದಾ ಅವರು ಈ ಹಿಂದೆ ಸೈನಿಕ್ ಸ್ಕೂಲ್, ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್, ಬಿಜಿಎಸ್ ಸೆಂಟ್ರಲ್ ಸ್ಕೂಲ್, ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಮೊದಲಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ಮೃತಿಯಲ್ಲಿ ನಮ್ಮ ಶಿಕ್ಷಣದ ಉದ್ದೇಶ ಬರೀ ಮಾಹಿತಿಯ ವರ್ಗಾವಣೆಯಲ್ಲದೆ ಮಕ್ಕಳಲ್ಲಿ ಸೃಜನಶೀಲತೆ, ಕ್ರಿಯಾಶೀಲತೆ, ಮೌಲ್ಯಗಳು, ಪ್ರತಿ ದಿನವೂ ತಾವು ನಡೆದುಕೊಳ್ಳಬೇಕಾದಂಥ ರೀತಿ ನೀತಿಗಳನ್ನು ತಿಳಿಸಿಕೊಡುವುದೇ ನಮ್ಮ ಮುಖ್ಯವಾದ ಉದ್ದೇಶವಾಗಿರುತ್ತದೆ. ಈಗಿನ ಕಾಲದಲ್ಲಿ ಎಲ್ಲ ಮಾಹಿತಿಯು ತಂತ್ರಜ್ಞಾನದಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ಬಹಳ ಈಸಿಯಾಗಿ ಸಿಗ್ತದೆ. ಅಂಥದ್ರಲ್ಲಿ ನಮ್ಮ ಮಕ್ಕಳನ್ನು ಈ ವಿದ್ಯಾರ್ಥಿ ಜೀವನದಲ್ಲಿ ಹಿಡಿದಿಟ್ಟು ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡುವುದು ನಮ್ಮ ಮುಖ್ಯವಾದ ಉದ್ದೇಶ. ಅದು ಚಾಲೆಂಜ್ ಕೂಡ ಆಗಿರುತ್ತೆ. ಅಂಥದ್ರಲ್ಲಿ ನಾವು ನಮ್ಮ ಮಕ್ಕಳನ್ನು ಈಗಿನ ಪ್ರಪಂಚದ ಬದುಕಿಗಷ್ಟೇ ತಯಾರಿ ಮಾಡದೆ ಮುಂದಿನ ಜೀವನಕ್ಕೆ ಅವರಿಗೆ ಬೇಕಾಗುವಂಥ ಮೌಲ್ಯಗಳು, ಆಲೋಚನೆಗಳು, ಸದೃಢ ಮಾನವರನ್ನಾಗಿ ಮಾಡುವಂಥ ಟೂಲ್ಸ್ಗಳನ್ನು ಕೂಡ ನಾವು ಕೊಟ್ಟಿರ್ತೇವೆ. ಇದಕ್ಕೆ ನಮ್ಮ ಪೋಷಕರು, ಶಿಕ್ಷಕರು ಬಹಳ ಮುಖ್ಯ ಪಾತ್ರಧಾರಿಯಾಗಿರ್ತಾರೆ. ಸ್ಮೃತಿಯಲ್ಲಿ ಪ್ರತಿ ಮಗುವಿಗೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಅವರ ಪೊಟೆನ್ಷಿಯಲ್ಸಿಗೆ ಬೇಕಾದಂಥ ನಿಟ್ಟಿನಲ್ಲಿ ನಾವು ಶಿಕ್ಷಣವನ್ನು ಒದಗಿಸುತ್ತೇವೆ. ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಒಂದೊಂದು ಮಗುವಿಗೂ ಒಂದೊಂದು ಪೊಟೆನ್ಷಿಯಲ್ಸ್ ಇರುತ್ತೆ, ಒಂದೊಂದು ಇಂಟೆಲಿಜೆನ್ಸ್ ಇರುತ್ತೆ. ಹಾಗಾಗಿ ನಾವು ಮಾರ್ಕ್ಸ್ ಅಷ್ಟೇ ಬೇಸಿಸ್ ಆಗಿಡದೆ ಮಕ್ಕಳಲ್ಲಿರೋ ಒಂದೊಂದು ಕ್ರಿಯಾಶೀಲತೆಯನ್ನು ಗುರುತಿಸಿ ಮುಂದಿನ ದಾರಿ, ಕೆರಿಯರ್ ಗೈಡೆನ್ಸ್ ಕೊಟ್ಟು ಮುಂದಿನ ಹಾದಿಯನ್ನು ಕೂಡ ನಾವು ತೋರಿಸ್ಕೊಡ್ತೇವೆ. ಇದು ನಮ್ಮ ಸ್ಮೃತಿಯ ನಿಜವಾದ ವೈಶಿಷ್ಟ್ಯತೆ. ಸ್ಮೃತಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದ ರವಿ ರಾಮಚಂದ್ರ ಅವರು ಹೆಸರಾಂತ ಸಿವಿಲ್ ಇಂಜಿನಿಯರ್ ಆಗಿದ್ದು, ಅಕಾಡೆಮಿಯ ಕಟ್ಟಡಗಳ ನಿರ್ಮಾಣದಲ್ಲಿ ತಮ್ಮೆಲ್ಲ ಅನುಭವವನ್ನ ದಾರಿ ಎರೆದಿದ್ದಾರೆ. ಆದ್ದರಿಂದ ಕ್ಯಾಂಪಸ್ ಸೊಗಸಾಗಿ ಮೂಡಿಬಂದಿದೆ. ಸ್ಮೃತಿ ಅಕಾಡೆಮಿಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ರವಿ ರಾಮಚಂದ್ರ ಅವರ ಕೊಡುಗೆ ಅನನ್ಯವಾಗಿದೆ. ಸ್ಮೃತಿ ಅಕಾಡೆಮಿಯಲ್ಲಿ ಕಲಿತ ಮಕ್ಕಳು ಹೆಚ್ಚಿನ ಅಂಕವನ್ನ ಗಳಿಸ್ತಾ ಇದ್ದಾರೆ. ರಾಷ್ಟ್ರೀಯ ಸರಾಸರಿಗಿಂತ, ರಾಜ್ಯದ ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶವು ಸ್ಮೃತಿ ಅಕಾಡೆಮಿಗೆ ಸಿಕ್ಕಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ.